ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷರಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 483ನೇ ಶ್ಲೋಕ. ಕಿಂ ಹೇಯಂ ಕಿಮುಪಾದೇಯಂ ಕಿಮನ್ಯತ್ ಕಿಂ ವಿಲಕ್ಷಣಂ ಅಖಂಡಾನಂದ ಪೀಯೂಷ ಪೂರ್ಣೇ ಬ್ರಹ್ಮ ಮಹಾರ್ಣವೇ. ಇಲ್ಲಿಯೂ ಕೂಡ ಶಿಷ್ಯನಾಗಿರತಕ್ಕಂಥವನು ತನ್ನ ಆತ್ಮಾನುಭವದ ವರ್ಣನೆಯನ್ನು ಮಾಡ್ತಾ ಅಲ್ಲಿ ತನ್ನ ಅನುಭವವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಹೇ ಸದ್ಗುರುದೇವ, ಕಿಂ ಹೇಯಂ ಕಿಂ ಉಪಾದೇಯಂ ಕಿಂ ಅನ್ಯತ್ ವಿಲಕ್ಷಣಂ ಅಖಂಡಾನಂದ ಪೀಯೂಷ ಪೂರ್ಣೆ ಬ್ರಹ್ಮ ಮಹಾರ್ಣವೇ ಅಂತ ಹೇಳಿದರು. ಅಖಂಡ ಆನಂದ ಪೀಯೂಷ ಪೂರ್ಣೆ ಅಂತ ಹೇಳ್ತಾರೆ. ಇಲ್ಲಿ ಅಖಂಡವಾಗಿರತಕ್ಕಂಥ ಆನಂದವೆಂಬ ಅಮೃತದಿಂದ ತುಂಬಿರುವಂಥ ಬ್ರಹ್ಮವೆಂಬ ಮಹಾಸಮುದ್ರದಲ್ಲಿ ಅಂತ ಹೇಳಿದರು. ಆ ಪರಬ್ರಹ್ಮವೆಂಬ ಮಹಾಸಮುದ್ರದೊಳಗೆ ಏನಾದ ಅಂತಂದರೆ, ಈಗ ನಾವು ಸಮುದ್ರದೊಳಗೆ ಮೀನು, ಮೊಸಳೆಗಳು ಏನೆಲ್ಲ ಇರ್ತೈತೆ, ತಿಮಿಂಗಲಗಳು, ಮುತ್ತುರತ್ನಗಳು ಏನೆಲ್ಲ ಸಮುದ್ರದಲ್ಲಿ ತುಂಬಿಕೊಂಡಿರ್ತದೆ. ಹಂಗೆ ಇಲ್ಲಿ ಆ ಪರಬ್ರಹ್ಮ ಅನ್ನುವಂಥ ಯಾವ ಮಹಾಸಮುದ್ರದಲ್ಲ, ಅಲ್ಲಿ ಅಖಂಡವಾಗಿರತಕ್ಕಂಥ ಆನಂದವೆಂಬ ಅಮೃತದಿಂದ ತುಂಬಿ ಹೋಗೈತಿ ಅಂತ. ಅಲ್ಲಿ ಆ ಆನಂದ ಅನ್ನುವಂಥದ್ದು ಅದು ಒಂದೇ ರೀತಿಯಾದಂತ ಹೇಳ್ತಾ ಇದ್ದಾರೆ. ಅದು ಅಖಂಡವಾಗಿರ್ತಕ್ಕಂಥದ್ದು. ಅಲ್ಲಿ ಯಾವುದೇ ಆನಂದ ಅನ್ನುವಂಥದ್ದು ಭಿನ್ನ ಭಿನ್ನವಾಗಿ ತೋರೋದಿಲ್ಲ. ಅಲ್ಲಿ ವಿಷಯಾನಂದ ಅಂತಾಗಲಿ, ಬ್ರಹ್ಮಾನಂದ ಅಂತಾಗಲಿ, ಮುಖ್ಯಾನಂದ ಅಂತಾಗಲಿ, ವಾಸನಾನಂದ ಅಂತಾಗಲಿ, ಅವು ಏನು ಅಷ್ಟು ಆನಂದಗಳು ಬರ್ತಾ ಇದ್ದಾವಲ್ಲ, ಅವುಗಳ ಇಲ್ಲಿ ಇದು ಬರ್ತಾ ಇಲ್ಲ. ಅಖಂಡವಾಗಿರ್ತಕ್ಕಂಥ ಆನಂದ ಯಾವುದು ಅಂದರೆ ವಿದ್ಯಾನಂದ ಅಂತೇನು ಹೇಳಿದಾರಲ್ಲ, ಅಂಥ ನಿತ್ಯವಾಗಿರತಕ್ಕಂಥ ಅಮೃತ, ಅದು ಶಾಶ್ವತವಾಗಿರತಕ್ಕಂಥ ಅಕ್ಷಯವಾಗಿರ್ತಕ್ಕಂಥ ಆನಂದ. ಅದು ಆ ಆನಂದವನ್ನು ಪಡ್ಕೊಂಡ ಮೇಲೆ ಇನ್ನೊಂದನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಅಲ್ಲಿ ಉಳಿಯುವುದಿಲ್ಲ. ಸಾಕೆನಿಸದೆ ಸವೆಯದೆ ಬೇರೊಂದನ್ನು ಬೇಕೆನಿಸದೆ ಕಡೆಯೊಳು ತನ್ನ ಜೋಕೆ ಕೊಂದದೆ ನಿರುಪಮ ಶಂಭುಲಿಂಗದೋಳು ಏಕಮೆನಿಪ ಸುಖಮೊಂದಲ್ಲದೆ ಅಂತ ಹೇಳ್ತಾರೆ. ಸಾಕನಸಂಗಿಲ್ಲ, ಸವಿಯುವುದಿಲ್ಲ, ಮತ್ತೊಂದನ್ನು ಪಡಿಬೇಕನ್ನುವಂಥ ಆಶೆಯನ್ನು ಉಳ್ಕೊಳ್ಳೋದಿಲ್ಲ, ಕೊನೆಯೊಳಗೆ ತನ್ನ ಕೈ ಬಿಟ್ಟು ಹೋಗುವಂಥದ್ದು ಅಲ್ಲ. ಅದು ನಿರುಪಮವಾಗಿರುವಂಥದ್ದಕ್ಕೆ ಯಾವ ಉಪಮೇಯಗಳು ಇಲ್ಲ. ಆ ಆನಂದಕ್ಕೆ ಯಾವ ಆತ್ಮಾನಂದ ಬ್ರಹ್ಮಾನಂದ ಅಂತ ನಾವೇನು ಕರಿತೇವಲ್ಲ, ಜೀವ ಪರಮರ ಏಕತ್ವದಲ್ಲಿ ತೋರ್ತಕ್ಕಂಥ ಆನಂದ, ಅದಕ್ಕೆ ಯಾವ ಆನಂದಗಳು ಸರಿ ಬರಂಗಿಲ್ಲ ಅಂತ. ಈಗ ಯಾಕಂದರೆ ಮನುಷ್ಯಾನಂದವನ್ನೇ ಮೊದಲು ಮಾಡಿಕೊಂಡು ಚತುರ್ಮುಖ ಬ್ರಹ್ಮನ ಪರ್ಯಂತರವಾಗಿರ್ತಕ್ಕಂಥ ಆನಂದಗಳೆಲ್ಲವೂ ಅವು ಪರಿಚ್ಛಿನ್ನ ಆನಂದಗಳು ಅಂತ ಹೇಳಿಸ್ಕೊಳ್ತಾ ಇದ್ದಾವೆ. ಅವು ಯಾವ ಅಖಂಡ ಆನಂದ ಅನಿಸ್ಕೊಳ್ಳೋದಿಲ್ಲ. ಒಬ್ಬ ಜೀವನ್ಮುಕ್ತನ ಆನಂದಕ್ಕೆ ಚತುರ್ಮುಖ ಆನಂದನ ಬ್ರಹ್ಮನ ಆನಂದವೂ ಕೂಡ ಸರಿ ಬರಂಗಿಲ್ಲ ಅಂಥೇಳಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಅಂಥ ಅಖಂಡವಾಗಿರತಕ್ಕಂಥ ಆನಂದವೆಂಬ ಅಮೃತ, ಅದರಿಂದ ತುಂಬಿದ್ದು ಯಾವುದು? ಈ ಪರಬ್ರಹ್ಮ ಅನ್ನುವಂಥ ಸಮುದ್ರ ಅಂತ. ಬ್ರಹ್ಮ ಮಹಾರ್ಣವೇ. ಆ ಬ್ರಹ್ಮ ಅನ್ನುವಂಥ ಮಹಾಸಮುದ್ರದೊಳಗೆ ಕಿಂ ಹೇಯಂ ಕಿಂ ಉಪಾದೇಯಂ, ಅಲ್ಲಿ ಬಿಡತಕ್ಕದ್ದು ಯಾವುದು, ತೆಗೆದುಕೊಳ್ತಕ್ಕಂಥದ್ದು ಯಾವುದು ಅಂತ. ಅಲ್ಲಿ ಬಿಡೋದು ಇಲ್ಲ, ತೆಗೆದುಕೊಳ್ಳೋದು ಇಲ್ಲ ಅಂತ. ಯಾಕಂದರೆ ಅದಕ್ಕೆ ಹೇಳ್ತಾರೆ, ಯೋವೈ ಭೂಮಾ ತತ್ಸುಖಂ ನಾಲ್ಪೇ ಸುಖಮಸ್ತಿ ಅಂತ ಹೇಳಿದರು. ಯಾವುದು ಭೂಮಾ ಸ್ವರೂಪವಾಗಿದೆ, ಭೂಮಾ ಅಂದರೆ ಎಲ್ಲದಕ್ಕಿಂತಲೂ ದೊಡ್ಡದಾಗಿದೆಯೋ ಅದು ಸುಖ ಸ್ವರೂಪವಾಗಿರ್ತಕ್ಕಂಥದ್ದು. ಅದರೊಳಗನ ಸುಖ, ಅದು ಬ್ರಹ್ಮದಲ್ಲಿನೇ ಸುಖ ಅನ್ನುವಂಥದ್ದು. ಅದು ಸುಖದ ಸ್ವರೂಪನ. ಅದು ನಾಲ್ಪೇ ಸುಖಮಸ್ತಿ, ಅಲ್ಪದರಲ್ಲಿ ಸುಖ ಅನ್ನುವಂಥದ್ದಿಲ್ಲ.
ಅಲ್ಪವಾಗಿರ್ತಕ್ಕಂಥದ್ದು ಯಾವುದು? ಪ್ರಾಪಂಚಿಕ ವಿಷಯ ಭೋಗಗಳು. ಸ್ತ್ರೀ, ಧನ, ಕನಕ, ವಜ್ರ, ವೈಢೂರ್ಯ ಇವೇನದಾವಲ್ಲ ಸಮಸ್ತ ಭೋಗಗಳು, ಇವೆಲ್ಲವೂ ಏನದಾವು ಅಂತಂದರೆ ಅಲ್ಪ ಸುಖಗಳು, ಕ್ಷಣಿಕ ಸುಖಗಳು ಅಂತ ಹೇಳಿಸ್ಕೊಳ್ತಾ ಇದ್ದಾರೆ. ಸ್ವಲ್ಪ ಧನ ಪ್ರಾಪ್ತಿಯಾದಾಗ ನಮಗೆ ಸುಖ ಆದಂಗೆ ಆಗ್ತದೆ, ಮತ್ತು ಮರುಕ್ಷಣದಲ್ಲಿ ದುಃಖ ಆವರಿಸಿಬಿಡ್ತದೆ. ಆದರೆ ಯಾವ ಸುಖವನ್ನು ಪಡ್ಕೊಂಡ ಮೇಲೆ ದುಃಖದ ಲವಲೇಶವೂ ಕೂಡ ಉಳಿಯುವುದಿಲ್ಲವೋ, ಜನ್ಮ ಮರಣಗಳು ಸಂಪೂರ್ಣವಾಗಿ ನಾಶಿಯಾಗಿ ಹೋಗಿಬಿಡ್ತಾ ಇದ್ದಾವೆಯೋ, ಅಂಥ ಪರಬ್ರಹ್ಮ ಸ್ವರೂಪ, ಆ ಪರಬ್ರಹ್ಮದ ಸ್ವರೂಪದ ಒಂದು ಸುಖ ಅನ್ನುವಂಥದ್ದೇನಲ್ಲ, ಅದುವೇ ಆತ್ಮಸುಖ ಅಂತ ಹೇಳಿಸ್ಕೊಳ್ತದೆ. ಅದರೊಳಗೆ ನಾವು ಉಳ್ಕೊಂಡು ಬಿಡಕ. ಯಾಕಂದ್ರೆ ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯದ್ ಶೃಣೋತಿ ನಾಣ್ಯದ್ ವಿಜಾನಾತಿ ಸಾ ಭೂಮಾ ಅಂತ ಹೇಳ್ತಾರೆ. ಭೂಮಾ ಅಂತಂದ್ರೆ ಏನು? ಯಾವುದರಲ್ಲಿ ಮತ್ತೊಂದನ್ನು ಕೇಳೋದಿಲ್ಲ, ಮತ್ತೊಂದನ್ನು ತಿಳಿಯೋದಿಲ್ಲ, ಮತ್ತೊಂದನ್ನು ಅದಕ್ಕೆ ನೋಡೋದಿಲ್ಲ. ನೋಡೋದಾಗಲಿ, ಕೇಳೋದಾಗಲಿ ಮತ್ತು ತಿಳಿಯುವುದಾಗಲಿ ಯಾವ ವಸ್ತುವಿನಲ್ಲಿ ಇಲ್ಲವೋ ಅದು ಭೂಮಾ ಅಂತ ಹೇಳಿಸ್ಕೊಳ್ತದೆ. ಬ್ರಹ್ಮದೊಳಗೆ ನೋಡುವಂತಹದ್ದು ಇಲ್ಲ, ಅಲ್ಲಿ ಕೇಳುವಂತಹದ್ದು ಇಲ್ಲ, ತಿಳಿಯುವಂತಹದ್ದು ಇಲ್ಲ. ಅಂಥ ಭೂಮಾ ಸ್ವರೂಪನೇ ಇಲ್ಲಿ ಯೋಗೀಶ್ವರನಾಗಿದ್ದಾನೆ ಅಂತ. ಅದಕ್ಕೆ ಅಂತ ಇದ್ದಾನೆ, ಇಂಥ ಆನಂದ ಅಮೃತದಿಂದ, ಅಖಂಡವಾಗಿರ್ತಕ್ಕಂಥ ಆನಂದ ಅಮೃತದಿಂದ ಕೂಡಿಕೊಂಡಿರ್ತಕ್ಕಂಥ ಆ ಪರಬ್ರಹ್ಮ ಅನ್ನುವಂಥ ಸಮುದ್ರದೊಳಗೆ ಇಲ್ಲಿ ಯಾವುದು ಬಿಡಬೇಕು, ಅಲ್ಲಿ ಬಿಡ್ತಕ್ಕಂಥದ್ದು ಯಾವುದೂ ಇಲ್ಲ, ಮತ್ತು ಅಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಯಾವುದೂ ಇಲ್ಲ. ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯುವ ಗತಿಯಾಶೆ ಮೊದಲಿಲ್ಲ. ಯೋಗಿಗೆ ಜಡದೃಶ್ಯ ಮಿಥ್ಯೆಯುವುದಾಗಿ ಅಂತ ನಿಜಮುಸುಳರು ಕೂಡ ಹೇಳ್ಕೊಂಡು ಬಂದಾರ. ಅಲ್ಲಿ ಮೋಹವನ್ನು ಮಾಡ್ತಕ್ಕಂಥ ಯಾವುದಾದ್ರೂ ವಸ್ತುವನ್ನು ಹಿಡ್ಕೊಳ್ಳೋದು ಇಲ್ಲ. ಇದು ಬಾಧಾ ಮಾಡ್ತದಪ್ಪ, ಇದು ದುಃಖ ಕೊಡ್ತದೆ ಅಂಥೇಳಿ ಬಿಡ್ತಕ್ಕಂಥದ್ದು ಯಾವುದೂ ಇಲ್ಲ. ಇನ್ನೊಂದೇನೋ ಇದಕ್ಕಿಂತಲೂ ಹೆಚ್ಚಿನ ಸುಖ ಉಳ್ಳದ್ದು ಮತ್ತೊಂದು ಐತಪ್ಪ, ಮತ್ತೊಂದು ಪಡ್ಕೊಳ್ಬೇಕನ್ನುವಂಥ ಅಲ್ಲಿ ಅತಿಯಾದ ಆಸೆ ಮತ್ತು ಇಲ್ಲೇ ಇಲ್ಲ. ಯಾಕಂದರೆ ಯೋಗಿಗೆ ಇಲ್ಲಿ ಮನುಷ್ಯಾನಂದವನ್ನೇ ಮೊದಲು ಮಾಡಿಕೊಂಡು ಚತುರ್ಮುಖ ಬ್ರಹ್ಮನ ಪರ್ಯಂತರವಾಗಿರ್ತಕ್ಕಂಥ ಎಲ್ಲ ಪದವಿಗಳು, ಎಲ್ಲ ಆನಂದಗಳು ಇವೆಲ್ಲ ಏನದಾವು ಅಂತಂದರೆ ಪರಿಚ್ಛಿನ್ನದಾವು, ಅಲ್ಪದಾವು. ಜಡ ದೃಶ್ಯ ಮಿಥ್ಯೆಯುವುದಾಗಿ, ಇವು ಜಡ ಅದಾವು, ಮಿಥ್ಯೆ ಅದಾವು ಅಂಥೇಳಿ ಹಿಂಗೆ ಅವನು ಜ್ಞಾನವನ್ನು ಮಾಡ್ಕೊಂಡು ಬಿಟ್ಟಿದ್ದಾನೆ. ಆದ್ದರಿಂದ ಅಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಇಲ್ಲ ಮತ್ತು ಅಲ್ಲಿ ಬಿಡ್ತಕ್ಕಂಥದ್ದು ಯಾವುದೂ ಇಲ್ಲ. ಕಿಂ ಅನ್ಯತ್, ಬೇರಾದುದು ಯಾವುದು? ಯಾಕಂದರೆ ಕಿಂ ವಿಲಕ್ಷಣಂ, ಅಲ್ಲಿ ವಿಜಾತೀಯವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಅಲ್ಲಿ ತನ್ನ ಸ್ವರೂಪ ಬಿಟ್ಟರೆ ಇನ್ನೇನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನಾದರೂ ಒಂದು ಉಳಿದಿತ್ತು ಅಂತಂದರೆ ಅಲ್ಲಿ ಗ್ರಹಣ ಮಾಡಲಿಕ್ಕೆ ಬಂದೀತು. ಆದರೆ ಅಲ್ಲಿ ಉಳಿದಿರುವಂಥದ್ದು ಅಲ್ಲಿ ಬೇರೆ ಯಾವುದೂ ಇಲ್ಲವೇ ಇಲ್ಲ. ತನ್ನ ಸ್ವರೂಪ ಬಿಟ್ಟುಬಿಟ್ರೆ ಅಲ್ಲಿ ಇನ್ನೊಂದು ಗ್ರಹಿಸಲಿಕ್ಕೆ ಯಾವುದೂ ಇಲ್ಲವೇ ಇಲ್ಲ. ಯಾವುದಾದ್ರೂ ವಿಜಾತೀಯವಾಗಿದ್ದಿತ್ತು ಅಂತಂದರೆ ಅದನ್ನು ತಿಳಿಸಲಿಕ್ಕೆ ಬರ್ತದೆ. ಆದರೆ ವಿಜಾತೀಯವಾಗಿರ್ತಕ್ಕಂಥದ್ದು ತನ್ನ ಸ್ವರೂಪ ಬಿಟ್ಟರೆ ಮತ್ತೊಂದು ಯಾವುದೂ ಇಲ್ಲವೇ ಇಲ್ಲ. ಆದ್ದರಿಂದ ಅಲ್ಲಿ ಬಿಡೋದಾಗಲಿ ತೆಗೆದುಕೊಳ್ಳೋದಾಗಲಿ ಅಲ್ಲಿ ಯಾವುದು ಇಲ್ಲದೇ ಇರುವುದರಿಂದ ಗ್ರಹಣ ಮಾಡೋದಾಗಲಿ ತ್ಯಜಿಸುವುದಾಗಲಿ ಅಲ್ಲಿ ಯಾವುದು ಇಲ್ಲ ಅನ್ನುವಂಥ ಮಾತನ್ನು ಈ ಶ್ಲೋಕದಲ್ಲಿ ಯಾವ ಶಿಷ್ಯನಾಗಿರ್ತಕ್ಕಂಥವನು ಗುರುವಿನ ಮುಂದೆ ಹೇಳ್ತಾ ಇದ್ದಾನೆ. ನ ಕಿಂಚಿದತ್ರ ಪಶ್ಯಾಮಿ ನ ಶೃಣೋಮಿ ನ ವೇದ್ಯಹಂ ಸ್ವಾತ್ಮನೈವ ಸದಾನಂದ ರೂಪೇಣಾಸ್ಮಿ ವಿಲಕ್ಷಣಃ ಅಹಂ ಅತ್ರ ನ ಕಿಂಚಿತ್ ಪಶ್ಯಾಮಿ. ಅಹಂ ಅಂದರೆ ಇಲ್ಲಿ ನಾನು, ಅಂದರೆ ಬ್ರಾಹ್ಮಿ ಸ್ಥಿತಿಯಲ್ಲಿ ನಾನು ಏನನ್ನೂ ನೋಡ್ತಾ ಇಲ್ಲ ಅಂತ ಹೇಳ್ತಾನೆ. ಅವನಿಗೆ ಪರಬ್ರಹ್ಮದ ಸ್ವರೂಪದ ಜ್ಞಾನ ಆಗಿ ಬ್ರಹ್ಮಸ್ವರೂಪನೇ ಆಗಿದ್ದಾನೆ. ಆ ಬ್ರಾಹ್ಮಿ ಸ್ಥಿತಿ ಎನ್ನುವಂಥದ್ದು ಅವನಿಗೆ ಪ್ರಾಪ್ತ ಆಗೈತಿ. ಪ್ರಾಪ್ತವಾಗಿರೋದ್ರಿಂದ ನ ಕಿಂಚಿತ್ ಪಶ್ಯಾಮಿ, ಅವನು ಏನನ್ನೂ ನೋಡ್ತಾ ಇಲ್ಲ. ಅಲ್ಲಿ ಯಾಕಂದ್ರೆ ನೋಡಬೇಕಾಗಿತ್ತು ಅಂತಂದರೆ ಅವನಿಗಿಂತಲೂ ಭಿನ್ನವಾಗಿರ್ತಕ್ಕಂಥದ್ದು ಯಾವುದಾದ್ರೂ ವಸ್ತು ಇದ್ದರೆ ಅಲ್ಲಿ ನೋಡಲಿಕ್ಕೆ ಬರ್ತದೆ. ಮತ್ತು ಎಲ್ಲವೂ ತಾನೇ ಆಗಿರುವಾಗ ಅಲ್ಲಿ ನೋಡುವ ಕರ್ಣಗಳಿಲ್ಲ. ಅಲ್ಲಿ ನೋಡೋದಾಗಲಿ ನೋಡಿಸಿಕೊಳ್ಳೋದಾಗಲಿ ಒಂದು ದೃಶ್ಯ ಇದ್ದ ಒಂದು ದ್ರಷ್ಟ ಅಂತ ಹೇಳಕ್ಕೆ ಬರ್ತದೆ. ಅಲ್ಲಿ ದೃಶ್ಯವಾದದ್ದೇನೂ ಇಲ್ಲವೇ ಇಲ್ಲ.
ಅಲ್ಲಿ ಅವನು ಏನನ್ನೂ ನೋಡ್ತಾ ಇಲ್ಲ. ಆ ಬ್ರಾಹ್ಮಿ ಸ್ಥಿತಿಯಲ್ಲಿ ಆ ಯೋಗೀಶ್ವರ ಏನನ್ನಾದರೂ ಅಲ್ಲಿ ನೋಡ್ತಾನೇನೋ ಅಂತಂದ್ರೆ ನೋಡುತ್ತಿಲ್ಲ. ನ ಶೃಣೋಮಿ, ಅಲ್ಲಿ ಕೇಳುತ್ತಿಲ್ಲ, ಅಲ್ಲಿ ಕೇಳುವಂಥದ್ದು ಇಲ್ಲ. ಬ್ರಹ್ಮದೊಳಗೆ ಅಲ್ಲಿ ಕೇಳೋದು ಇಲ್ಲ, ನೋಡೋದು ಇಲ್ಲ. ನೋಡೋದು ಕೇಳೋದು ಪ್ರಪಂಚದೊಳಗೆ ಅದು. ಈ ಸಂಸಾರದೊಳಗೆ ಈ ಪಾಮರನಾಗಿರ್ತಕ್ಕಂಥವನು, ಅಜ್ಞಾನಿ ಆಗಿರ್ತಕ್ಕಂಥ ಜೀವ ಇಲ್ಲಿ ನೋಡ್ತಾನೆ, ಕೇಳ್ತಾನೆ, ತಿಳ್ಕೊಳ್ತಾನೆ. ಇದು ವ್ಯವಹಾರದೊಳಗೆ ಜೀವನಿಗೆ ಅದ ಇದು. ಯಾಕಂದರೆ ಅವನಿಗೆ ಇಲ್ಲಿ ಸ್ವರೂಪದ ಜ್ಞಾನ ಆಗಿಲ್ಲ, ತಾನು ಯಾರು ಎಂಬುದನ್ನು ತಿಳ್ಕೊಂಡಿಲ್ಲ, ದೇಹದಲ್ಲಿ ಅಭಿಮಾನವುಳ್ಳವನಾಗಿದ್ದಾನೆ. ಅವನಿಗೆ ವರ್ಣ, ಗೋತ್ರ, ಆಶ್ರಮ ಅವುಗಳಲ್ಲಿ ಅವನಿಗೆ ಅಭಿಮಾನ ಅನ್ನುವಂಥದ್ದು. ಯಾಕಂದರೆ ಅವನಿಗಿನ್ನೂ ಸ್ವರೂಪದ ಸಾಕ್ಷಾತ್ಕಾರ ಆಗಿಲ್ಲ. ಹೀಗಾಗಿ ಅಜ್ಞ ಜೀವ ಅಲ್ಲಿ ಅವನಿಗೆ ನೋಡೋದು, ಕೇಳೋದು, ಅನೇಕ ರೀತಿಯಾಗಿರ್ತಕ್ಕಂಥ ಆಶಾಕಾಂಕ್ಷೆಗಳು ಅವನಲ್ಲಿ ಅದಾವೆ. ಆದರೆ ಯಾವನು ಬ್ರಾಹ್ಮಿ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾನೆಯೋ ಅವನಿಗೆ ನೋಡುವಂಥದ್ದು ಇಲ್ಲ. ಅವನು ನೋಡುವವನು ಏನೂ ಅವನು ಏನನ್ನೂ ನೋಡ್ತಾ ಇಲ್ಲ ಮತ್ತು ಯಾವುದನ್ನು ಕೂಡ ಕೇಳ್ತಾ ಇಲ್ಲ. ನ ವೇದ್ಮಿ, ಮತ್ತೇನಾದರೂ ಅರಿತಾನೇನು ಅಂತಂದರೆ ಅಲ್ಲಿ ಯಾವುದನ್ನು ಕೂಡ ಅವನು ಅರಿತಾ ಇಲ್ಲ, ಯಾವುದನ್ನು ಅರಿತಾ ಇಲ್ಲ. ಯಾಕೆ ಅರಿಸಿಕೊಳ್ಳುವ ವಸ್ತು ಇದ್ದರೆ ಅಲ್ಲಿ ಅರಿತಾನ ಅಂತ ಹೇಳಲಿಕ್ಕೆ ಬರ್ತದೆ. ಯಾಕಂದರೆ ಇಲ್ಲಿ ಅರಿಸಿಕೊಳ್ಳುವ ವಸ್ತು, ಅರಿಯುವವನು ಎಲ್ಲ ತಾನೇ ಆಗಿದ್ದಾನೆ. ತಾನೇ ಆದ ಬಳಿಕಲ್ಲಿ ಅರಿಯುವ ಕ್ರಿಯೆ ಅನ್ನುವಂಥದ್ದಿಲ್ಲ. ಸದಾ ಆನಂದ ರೂಪೇಣ, ಅವನು ಸದಾ ಆನಂದ ಸ್ವರೂಪನೇ ಆಗಿಬಿಟ್ಟಿದ್ದಾನೆ. ಸ್ವಾತ್ಮನ ಏವ ವಿಲಕ್ಷಣ ಅಸ್ಮಿ, ಅಲ್ಲಿ ಸದಾನಂದ ಸ್ವರೂಪವಾಗಿರತಕ್ಕಂಥ ಆತ್ಮರೂಪದಿಂದಲೇ ಅವನು ವಿಲಕ್ಷಣವಾಗಿದ್ದಾನೆ ಅಂತ. ಈಗ ನಮಗೆ ಇಲ್ಲಿ 5 ಕೋಶಗಳಿದಾವೆ. ಒಂದು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂಥೇಳಿ 5 ಕೋಶಗಳಿದಾವೆ. ಇಲ್ಲಿ ಅಜ್ಞಾನಿ ಜೀವ ಏನಂತಾನ, ಈ 5 ಕೋಶಗಳಲ್ಲಿ ಅವನು ತಾದಾತ್ಮ್ಯಭಾವವುಳ್ಳವನಾಗಿ ಇವೇ ತಾನು ಅಂತ ತಿಳ್ಕೊಂಡು ಅವನು ಇಲ್ಲಿ ದುಃಖಿಯಾಗಿದ್ದಾನೆ. ಆದರೆ ಇಲ್ಲಿ ಯೋಗೀಶ್ವರ ಈ ಸ್ವರೂಪದ ಬ್ರಾಹ್ಮಿಸ್ಥಿತಿಯನ್ನು ಪಡ್ಕೊಂಡಿರ್ತಕ್ಕಂಥ ತತ್ವಜ್ಞಾನಿ ಅವ ಏನು ಹೇಳ್ತಾನೆ ಅಂತಂದರೆ, ನಾನು ಯಾವಾಗಲೂ ಸದಾನಂದ ಸ್ವರೂಪವಾಗಿರತಕ್ಕಂಥ ಆತ್ಮರೂಪದಿಂದಲೇ ನಾನು ವಿಲಕ್ಷಣನಾಗಿದ್ದೀನಿ ಅಂತಂತಾನೆ. ಅಂದರೆ ಪಂಚಕೋಶಗಳಿಗಿಂತ ಮತ್ತು ವರ್ಣಾಶ್ರಮಗಳ ಒಂದು ಅಭಿಮಾನಕ್ಕಿಂತ ವಿಲಕ್ಷಣನಾಗಿರ್ತೀನಿ ಅಂತ ಹೇಳ್ತಾನೆ. ಅವನಲ್ಲಿ ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ವೈಶ್ಯ, ನಾನು ಶೂದ್ರ ಅನ್ನುವಂಥ ಭಾವ ಇಲ್ಲ. ಅದರ ಅಭಿಮಾನವೇ ಅವನಿಗಿಲ್ಲ. ಮತ್ತಷ್ಟೇ ಅಲ್ಲ, ನಾನು ಬ್ರಹ್ಮಚಾರಿ, ನಾ ಗೃಹಸ್ಥ, ನಾ ವಾನಪ್ರಸ್ಥ, ನಾ ಸನ್ಯಾಸಿ ಎನ್ನುವಂಥ ಈ ಆಶ್ರಮ ಭೇದಗಳು ಕೂಡ ಇಲ್ಲ. ಮತ್ತು ಈ ಪಂಚಕೋಶಗಳು, ನಾನು ಅನ್ನಮಯ ಕೋಶ ಅಂತಾಗಲಿ, ನಾನು ಪ್ರಾಣಮಯ ಕೋಶ ಅಂತಾಗಲಿ, ಅಥವಾ ಮನೋಮಯ, ವಿಜ್ಞಾನಮಯ, ಆನಂದಮಯ ಪಂಚಕೋಶಗಳಿದಾವಲ್ಲ, ಈ ಪಂಚಕೋಶಗಳಿಗೆ ವಿಲಕ್ಷಣ ಸಾಕ್ಷಿಯಾಗಿರ್ತಕ್ಕಂಥವನೇ ತಾನು ಅಂತ ತಿಳ್ಕೊಂಡ. ಈ ಪಂಚಕೋಶಗಳು ಅನಾತ್ಮದಾವ, ಇವು ದೃಶ್ಯ ರೂಪದಾವ, ಇವು ನನ್ನಿಂದ ಅರಿಸಿಕೊಳ್ತಾವೆ. ಆದ್ದರಿಂದ ಇವು ನಾನಲ್ಲ. ಇವುಗಳನ್ನು ಅರಿತಕ್ಕಂಥ ಸಾಕ್ಷಿ ಪ್ರತ್ಯೇಗಾತ್ಮನಾಗಿ ನಾನು ವಿಲಕ್ಷಣನಾಗಿ ಇದ್ದೀನಿ ಅಂಥೇಳಿ ಹೀಗೆ ತತ್ವಜ್ಞಾನಿಯ ಒಂದು ಅನುಭವ ಅನ್ನುವಂಥದ್ದು ಇರ್ತದೆ ಅಂತ. ಅದಕ್ಕೆ ಇಲ್ಲಿ ಪಂಚಕೋಶಗಳಿಗಿಂತ ವಿಲಕ್ಷಣ ಸಾಕ್ಷಿಯಾಗಿರ್ತಕ್ಕಂಥವನು ಪ್ರತ್ಯೇಗಾತ್ಮ. ಆ ಪ್ರತ್ಯೇಗಾತ್ಮನ ಜ್ಞಾನ ಮಾಡಿಕೊಂಡಿರ್ತಕ್ಕಂಥ ಇಲ್ಲಿ ಯೋಗಿ ಯಾವಾಗಲೂ ತನ್ನ ಸ್ವರೂಪದಲ್ಲೂ ತನ್ನ ಆನಂದೊಳಗೆ ತಾನು ಇರ್ತಾ ಇದ್ದಾನೆ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ನ ಕಿಂಚಿತ್ ಅತ್ರ ಪಶ್ಯಾಮಿ ನ ಶೃಣೋಮಿ ನ ವೇದ್ಯಹಂ ಸ್ವಾತ್ಮನೈವ ಸದಾನಂದ ರೂಪೇಣಸ್ಮಿ ಲಕ್ಷಣ. ನೋಡಿ, ಅತ್ರ ಅಂದರೆ ನಾನು, ಅತ್ರ ಅಂದರೆ ಏನು, ಈ ಬ್ರಾಹ್ಮಿ ಸ್ಥಿತಿಯಲ್ಲಿ ಅಂತ. ಅತ್ರ ಅಂದರೆ ಇಲ್ಲಿ ಅಂತಲೇನು, ಬ್ರಾಹ್ಮಿ ಸ್ಥಿತಿಯನ್ನು ಪ್ರಾಪ್ತ ಮಾಡಿಕೊಂಡಿರ್ತಕ್ಕಂಥ ನಾನು ನ ಕಿಂಚಿತ್ ಪಶ್ಯಾಮಿ, ನಾನು ಏನೂ ನೋಡ್ತಾ ಇಲ್ಲ. ಯಾಕಂದರೆ ಎಲ್ಲ ತಾನೇ ತಾನಾಗಿದ್ದಾನೆ. ತಾನೇ ತನ್ನೊಳಗೆ ಏನು ನೋಡ್ತಾನವ, ತನ್ನೊಳಗೆ ಏನಾದರೂ ಇನ್ನೊಂದಿದ್ದರೆ ನೋಡ್ತಾನಂತ ಹೇಳ್ಬೋದು. ತನ್ನ ಬಿಟ್ಟೇನೂ ಇಲ್ಲದೆ ಇರುವುದರಿಂದ ಎಲ್ಲ ತಾನೇ ತನ್ನ ಸ್ವರೂಪವೇ ಪರಿಪೂರ್ಣವಾಗಿ ತುಂಬಿಕೊಂಡಿರುವಾಗ ಅಂಥ ಯೋಗಿಗೆ ಇನ್ನೊಂದು ನೋಡೋದಾಗಲಿ ಅಥವಾ ಕೇಳೋದಾಗಲಿ ಅವ ಏನನ್ನೂ ನೋಡ್ತಾ ಇಲ್ಲ, ಏನನ್ನೂ ಕೇಳ್ತಾ ಇಲ್ಲ, ಏನನ್ನೂ ಅರಿತಾ ಇಲ್ಲ ಅಂತ. ಸದಾ ಆನಂದ ರೂಪದೊಳಗನ
ಅವನು ಸ್ವಾತ್ಮನ ಇವ, ತನ್ನ ಆತ್ಮರೂಪದಿಂದಲೇ ವಿಲಕ್ಷಣನಾಗಿ ಅದೀನಿ ಅನ್ನುವಂಥ ಮಾತನ್ನು ಇಲ್ಲಿ ತನ್ನ ಅನುಭವವನ್ನು ವ್ಯಕ್ತಪಡಿಸಿದ್ದಾನೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನಮೋ ನಮಸ್ತೆ ಗುರವೇ ಮಹಾತ್ಮನೆ ವಿಮುಕ್ತ ಸಂಗಾಯ ಸದುತ್ತಮಾಯ ನಿತ್ಯಾದ್ವಯಾನಂದ ರಸಸ್ವರೂಪಿಣೆ ಭೂಮ್ನೆ ಸದಾ ಪಾರದಯಾಂಬುಧಾಮ್ನೆ. ಗುರುವಿನನ್ನು ಕುರಿತು ಕೊಂಡಾಡ್ತಾ ಇದ್ದಾನೆ. ಗುರುವಿಗೆ ಪುನಃ ಪುನಃ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಶರಣು ಗುರುಕುಲ ಬಾನು ಶರಣು ಸುರದೇನು ಶರಣು ನಿಮಗಾನು ಪರನಿಲ್ಲವಿನ್ನೇನು ಶರಣು ಮಿಗೆ ಶರಣು ಗುರುವರ್ಯ ಅಂತೇಳಿ ಋಷಿಗಳವರು ಹೇಳ್ತಾ ಇದ್ದಾರೆ. ಶರಣು ಗುರುಕುಲ ಭಾನು, ಗುರು ಅನ್ನುವಂಥ ಸೂರ್ಯನಿಗೆ ನೀನು ಶರಣು ಗುರುಕುಲ ಭಾನು, ಗುರುಗಳ ಒಂದು ಪರಂಪರೆಗೆ ನೀನು ಸೂರ್ಯ ಸದೃಶನಾಗಿದ್ದೀಯಾ ಅಂತ ನಿನಗೆ ನಮಸ್ಕಾರ. ಶರಣು ಗುರುಕುಲ ಭಾನು ಶರಣುತ ಸುರಧೇನು ಶರಣು ಮಿಗೆ ಶರಣು ಗುರುವರ್ಯ, ನಿನಗೆ ಪುನಃ ಪುನಃ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ನೀ ನನಗೆ ಎಂಥ ಉಪಕಾರವನ್ನು ಮಾಡಿದ್ದಿ ಹೇ ಗುರುನಾಥ, ನನಗೆ ಆ ಪರಬ್ರಹ್ಮದ ಒಂದು ಪ್ರಾಪ್ತಿಯನ್ನು ಮಾಡಿಕೊಟ್ಟಿದ್ದೀಯಲ್ಲ, ನಿನಗೆ ಶರಣೆಂಬುದಲ್ಲದೆ ಬೇರೆ ಪರೆತೇನು ಅಂತ ಹೇಳ್ತಾರೆ. ನಿನಗೆ ಶರಣ ಮಾಡೋದಲ್ಲದೆ ಮತ್ತು ನನಗೆ ಕೊಡಕ್ಕೆ ಏನಿದೆ? ಯಾಕಂದರೆ ಇಲ್ಲಿರೋದೆಲ್ಲವೂ ಅನಿತ್ಯವಾಗಿರತಕ್ಕಂಥದ್ದೇ, ಎಲ್ಲ ದುಃಖ ರೂಪವಾಗಿರ್ತಕ್ಕಂಥದ್ದೇ. ನೀನು ನಿತ್ಯವಾಗಿರ್ತಕ್ಕಂತಹ ಸುಖವನ್ನು ನನಗೆ ಅನುಭವ ಕೊಟ್ಟಿದ್ದೀಯಾ. ಅದಕ್ಕೆ ನೋಡಿ ಕೆಲರಂ ಮಾತನಾಡಿ ಕೆಲರಂ ಮುಟ್ಟಿ ಕೂಡಿ ಕೆಲ ಜೀವರನ್ನು ದೇವರಾಗಿ ಮಾಡಿದ ಗುರುವರೇ ಶರಣಾಗು ಅಂತ ಹೇಳಿದರು ಅವರು. ನೋಡಿ, ಇಲ್ಲಿ ಗುರುಗಳಿಗೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾರೆ. ನಮಸ್ಕಾರವನ್ನು ಇಲ್ಲಿ ಶಿಷ್ಯ ಹೇಳ್ತಾ ಇದ್ದಾನೆ. ಯಾಕಂದರೆ ಸದ್ಗುರುನಾಥ ತನ್ನ ನೋಟ ಮಾತ್ರದಿಂದ, ತನ್ನ ಕರುಣಾ ಕಟಾಕ್ಷದಿಂದ ನೋಡಿದ ಅಂತಂದರೆ ನಮ್ಮ ಅಜ್ಞಾನ ನಷ್ಟಾಗಿ ಹೋಗ್ತದೆ. ನಮಗೆ ಬಂದಿರತಕ್ಕಂಥ ಈ ಭವಬಾಧೆ ಎನ್ನುವಂಥದ್ದು ಅಳೆದು ಹೋಗ್ತದೆ. ಅದಕ್ಕೆ ನೋಡಿ ಉದ್ಧಾರ ಮಾಡ್ತಾನೆ. ಮೀನು ತನ್ನ ಮರಿಗಳನ್ನು ನೋಡ್ತದೆ, ನೋಡಿದರೆ ಸಾಕು ಅವು ಮೊಟ್ಟೆಗಳು ಒಡೆದೆಲ್ಲ ಮರಿಗಳಾಗಿ ಬರ್ತಾವೆ. ಅವುಗಳ ಸಂರಕ್ಷಣೆ ಎನ್ನುವಂಥದ್ದಾಗ್ತದೆ. ನೋಡಿ ಕೆಲರಂ ಮಾತನಾಡಿ ಕೆಲರಂ, ಕೆಲವರಿಗೆ ಉಪದೇಶ ಮಾಡ್ತಾನೆ ಸದ್ಗುರುನಾಥ. ಯಥಾರ್ಥವಾದ ಜ್ಞಾನೋಪದೇಶವನ್ನು ಮಾಡಿ ಅವರ ಅಜ್ಞಾನವನ್ನು ಕಳೀತಾ ಇದ್ದಾನೆ. ನೋಡಿ ಉದ್ಧಾರ ಮಾಡ್ತಾನೆ. ಕೂಡಿ ಅಂದರೆ ಶೀಘ್ರವಾಗಿ ಅಂತ. ನೋಡಿ ಕೆಲರಂ ಮಾತನಾಡಿ ಕೆಲರಂ ಮುಟ್ಟಿ ಕೂಡಿ. ಮುಟ್ಟಿ ಅಂದ್ರೇನೋ ಹಸ್ತಸ್ಪರ್ಶ. ಗುರುವಿನ ಹಸ್ತ ಶಿಷ್ಯನ ಮಸ್ತಕದ ಮೇಲೆ ಇಟ್ಟಾಗ ಆ ಶಿಷ್ಯನಲ್ಲಿರ್ತಕ್ಕಂಥ ಎಲ್ಲ ಪಾಪರಾಶಿಗಳು ಬೆಂದು ಹೋಗಿಬಿಡ್ತಾವೆ. ಅವನಲ್ಲಿರ್ತಕ್ಕಂಥ ಯಾವ ಅಜ್ಞಾನ ನಷ್ಟಾಗಿ ಅವನಿಗೆ ಸ್ವರೂಪದ ಆನಂದ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಅದಕ್ಕೆ ಕೆಲವರನ್ನು ಮುಟ್ಟಿ ಉದ್ಧಾರ ಮಾಡ್ತಾನೆ. ಕೂಡೆ ಅಂದರೆ ಶೀಘ್ರವಾಗಿ, ತಡ ಇಲ್ಲ ಅಂತ. ಅಂದರೆ ಇಲ್ಲಿ ಶಿಷ್ಯ ಪರಿಪಕ್ವ ಹೃದಯವುಳ್ಳವನಾಗಿರಬೇಕು. ಅವನ ಅಂತಃಕರಣದಲ್ಲಿ ಯಾವ ಒಂದು ಪಾಪದೋಷ ಆಗಲಿ ದುರ್ಗುಣ ಆಗಲಿ ಏನೂ ಇರಬಾರದು. ಮಲದೋಷ ವಿಕ್ಷೇಪ ದೋಷವನ್ನು ಕಳ್ಕೊಂಡಿರ್ಬೇಕಂತಾರೆ. ಮಲದೋಷ ವಿಕ್ಷೇಪ ದೋಷವನ್ನು ಯಾವ ಕಳ್ಕೊಂಡಾನೋ ಅವನಿಗೆ ಗುರುವಿನ ಅನುಗ್ರಹ ಶೀಘ್ರವಾಗಿ ಆಗ್ತದೆ. ಅದಕ್ಕೆ ಇಲ್ಲಿ ಹಸ್ತಮಸ್ತಕ ಸಂಯೋಗದಿಂದ ಶಿಷ್ಯನನ್ನು ಉದ್ಧಾರ ಮಾಡ್ತಾನೆ. ಕೂಡೇ ಕೆಲ ಜೀವರನ್ನು ದೇವರಾಗಿ ಮಾಡುವ. ಜೀವರನ್ನು ದೇವರನ್ನಾಗಿ ಮಾಡ್ತಕ್ಕಂಥವನು ಯಾರು ಅಂದರೆ ಅವನು ಸದ್ಗುರು ಅದಾನ. ಆ ಸದ್ಗುರುನಾಥನ ಕರುಣೆ ನಮಗಾಗಬೇಕಷ್ಟೇ. ನಮ್ಮನ್ನು ಶಿವಸ್ವರೂಪರನ್ನಾಗಿ ಮಾಡ್ತಾನೆ. ಯಾಕಂದ್ರೆ ನಾವೆಲ್ಲ ದೇಹಧಾರಿಗಳಾಗಿ ನಾವು ಜೀವಿಗಳಾಗಿದ್ದೀವಿ, ಸಂಸಾರಿಗಳಾಗಿದ್ದೀವಿ, ದೇಹ ಉಳ್ಳವರಾಗಿದ್ದೀವಿ. ಆದರೆ ಯಾವಾಗ ಗುರುವಿನ ಕರುಣ ಆಯಿತು, ಗುರು ಕರುಣಾ ಕಟಾಕ್ಷದಿಂದ ನಮ್ಮನ್ನು ಉಪದೇಶ ಮಾಡಿ, ನಮ್ಮನ್ನು ನೋಡಿ, ನಮ್ಮನ್ನು ಮುಟ್ಟಿ ಹಸ್ತಸ್ಪರ್ಶದಿಂದ ನಮ್ಮನ್ನು ಉದ್ಧಾರ ಮಾಡುವಂಥವನಾಗಿದ್ದಾನೆ. ಅಂಥ ಗುರುವಿಗೆ ನಾವೇನು ಸಲ್ಲಿಸೋಕ್ಕಾಗ್ತದೆ? ಶರಣು ಅಂತ ಹೇಳ್ತಾ ಇದ್ದಾರೆ. ಶರಣಾಗು ಅಂದ್ರೇನು? ಹೇ ಸದ್ಗುರುನಾಥ, ನಿನಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೀನಿ, ನಮಸ್ಕಾರವನ್ನು ನಿನಗೆ ಮಾಡ್ತಾ ಇದ್ದೀನಿ ಅಂಥೇಳಿ ನಿಜುಣಶಿಗಳವರು ಅಲ್ಲಿ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ನಮೋ ನಮಸ್ತೆ ಗುರುವೇ ಮಹಾತ್ಮನೆ. ಮಹಾತ್ಮನೆ ಅಂತಂದರೆ ಏನು? ಮಹಾತ್ಮನಾಗಿರತಕ್ಕಂಥ ವಿಮುಕ್ತ ಸಂಗಾಯ. ಇಲ್ಲಿ
ಸಂಘರಹಿತನಾಗಿರುವಂಥ, ಅವನಿಗೆ ಯಾವುದೇ ಸಂಘ ಅನ್ನುವಂಥದ್ದಿಲ್ಲ. ಮಹಾತ್ಮ ಅಂದರೆ ಎಲ್ಲರಿಗೂ ಆತ್ಮನ ಮಹಾನ್ ಆತ್ಮ ಅಂತ. ಮಹಾನ್ ಯಾವುದು? ಬ್ರಹ್ಮ. ಆ ಪರಬ್ರಹ್ಮವೇ ಆತ್ಮವಾಗಿ ಉಳ್ಳವನು ಅವನು ಮಹಾತ್ಮ. ವಿಮುಕ್ತ ಸಂಘಾಯ, ಮತ್ತು ಅವನು ಸಂಘರಹಿತನಾಗಿದ್ದಾನೆ. ಅಸಂಘೋಯಂ ಶ್ರುತಿ ಹೇಳ್ತದೆ. ಇಲ್ಲಿ ಆತ್ಮ ಅಸಂಗನಾಗಿದ್ದಾನೆ ಅಂತ. ಅವನಿಗೆ ದೇಹದ ಸಂಬಂಧ ಇಲ್ಲ, ಪ್ರಪಂಚದ ಸಂಬಂಧ ಇಲ್ಲ, ಮಡದಿ ಮಕ್ಕಳು ಬಂಧು ಬಾಂಧವರು ಯಾವ ಸಂಬಂಧವೂ ಇಲ್ಲ. ಅವನು ಕೇವಲ ನಿರಾಕಾರವಾಗಿರತಕ್ಕಂಥ ಪರತತ್ವಯವನಾಗಿದ್ದಾನೆ ಅಂತ. ಸದುತ್ತಮಾಯ, ಮತ್ತು ಬ್ರಹ್ಮಜ್ಞಾನಿಗಳಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು ಯಾರು? ಆ ಸದ್ಗುರುನಾಥ ಅಂತ. ನಿತ್ಯ ಅದ್ವಯ ಆನಂದ ರಸಸ್ವರೂಪಿಣೇ, ಮತ್ತು ನಿತ್ಯ ಅದ್ವಯ ಆನಂದ ರಸದ ಒಂದು ಸ್ವರೂಪನಾಗಿರ್ತಕ್ಕಂಥ. ನಿತ್ಯ ಅಂದರೆ ಆನಂದರಸ ಅದು ಹೇಗಿದೆ? ಅದು ನಿತ್ಯವಾಗಿದೆ, ಅದು ಅದ್ವಯವಾಗಿದೆ. ನಿತ್ಯ ಅದ್ವಯ ಆನಂದ ರಸಸ್ವರೂಪನಾಗಿರ್ತಕ್ಕಂಥ ಭೂಮನೇ, ಭೂಮನಾಗಿರುವಂಥವನು. ಭೂಮ ಅಂತಂದರೆ ಬೃಹತ್ತಾಗಿರತಕ್ಕಂಥವನು. ಸದಾ ಅಪಾರ ದಯಾಂಬುಧಾಮ್ನೇ, ಅಂದರೆ ಯಾವಾಗಲೂ ಅಪಾರವಾಗಿರ್ತಕ್ಕಂಥ ದಯಾಸಮುದ್ರನಾಗಿರುವ, ಕರುಣಾಸಾಗರನಾಗಿರುವ. ನೋಡವನಲ್ಲಿ ಕರುಣೆ ಅನ್ನುವಂಥದ್ದು ಸಾಗರದಷ್ಟಿದೆ ಅಂತ. ಸಮುದ್ರ ಎಷ್ಟು ಅಪಾರವಾಗಿದೆಯೋ ಹಂಗೆ ದಯಾಸಾಗರದಿಂದ ಕೂಡಿಕೊಂಡಿರ್ತಕ್ಕಂಥವನು ಸದ್ಗುರುನಾಥ. ಅವನಲ್ಲಿ ಎಂಥ ಕರುಣ, ಎಂಥ ದಯಾ, ಅಂಥ ದಯಾಕರುಣಗಳಾಗಿರ್ತಕ್ಕಂಥ ಗುರವೇ, ಹೇ ಗುರುನಾಥ, ನಿನಗೆ ತೇ ನಮಃ ನಮಃ, ನಿನಗೆ ಪುನಃ ಪುನಃ ನಮಸ್ಕಾರ ಮಾಡ್ತಾ ಇದ್ದೇನೆ. ಯಾಕಂದರೆ ಎಂಥದ್ದನ್ನು ನಮಗೆ ತಂದು ಕೊಟ್ಟಿದ್ದೀಯಲ್ಲ ಹೇ ಸದ್ಗುರುನಾಥ. ಅದಕ್ಕೆ ಇಲ್ಲಿ ನಿಜಗುಣಶೀಲವರು ಕೂಡ ಆ ಗುರುಗಳನ್ನು ಕುರಿತು ಕೊಂಡಾಡ್ತಾ ಇದ್ದಾರೆ. ಹೇ ಸದ್ಗುರುನಾಥ, ಶ್ರೀ ಗುರುವೇ ಶರಣು, ಶಿವಯೋಗ ಸಂಪದವ ನನಗೆ ಆಗು ಮಾಡಿದ ನಿಜವಿರಾಗಿ ಜನವಂದ್ಯ. ಇಲ್ಲಿ ಶಿಷ್ಯ ಗುರುಗಳನ್ನು ಕುರಿತು ಹೇಳ್ತಾ ಇದ್ದಾನೆ. ಶ್ರೀ ಗುರುವೇ ಶರಣು, ನಿನಗೆ ಅನಂತ ನಮಸ್ಕಾರಗಳು ಅಂತ. ಹೇ ಗುರುನಾಥ, ನಿನಗೆ ಅನಂತ ನಮಸ್ಕಾರ. ಯಾಕಂತಂದರೆ ಶಿವಯೋಗ ಸಂಪದವ ನನಗೆ ಆಗು ಮಾಡಿದ, ನನಗೆ ಶಿವಯೋಗ ಸಂಪತ್ತನ್ನು, ಶಿವಯೋಗ ಅಂತಂದ್ರೆ ಏನು? ಜೀವ ಪರಮಾತ್ಮರ ಏಕತ್ವ ಜ್ಞಾನವನ್ನು ನನಗೆ ಮಾಡಿಕೊಟ್ಟು. ನಾನು ಬದ್ಧ, ನಾನು ಸಂಸಾರಿ, ನಾನು ಪಾಮರನಾಗಿದ್ದೆ. ಅಂಥ ನನ್ನನ್ನು ನೀನು ಪರಬ್ರಹ್ಮ ಸ್ವರೂಪನನ್ನಾಗಿ ಮಾಡಿಬಿಟ್ಟಲ್ಲ ಹೇ ಗುರುನಾಥ. ಎಂಥದ್ದು ನಿನ್ನ ಕರುಣ ಅನ್ನುವಂಥದ್ದು, ಎಂಥದ್ದು ನಿನ್ನ ಕೃಪಾ ಅನ್ನುವಂಥದ್ದು. ಅದಕ್ಕೆ ಶಿವಯೋಗ ಸಂಪದವ ನನಗೆ ಆಗು ಮಾಡಿದ ನಿಜವಿರಾಗಿ ಜನವಂದ್ಯ. ಎಲ್ಲ ಸದ್ಭಕ್ತರಿಂದ ಮೋಕ್ಷಗಳಿಂದ ವಂದಿಸಲ್ಪಡುವ, ನಮಸ್ಕರಿಸಲ್ಪಡುವ ನಿಜವಿರಾಗಿ ಅಂದರೆ ವೈರಾಗ್ಯ ಚಕ್ರವರ್ತಿಯಾಗಿರ್ತಕ್ಕಂಥ, ವೈರಾಗ್ಯ ಮೂರ್ತಿಯಾಗಿರ್ತಕ್ಕಂಥ ಹೇ ಗುರುವೇ, ನಾನು ನಿನಗೆ ಶರಣಲ್ಲದೆ ಬೇರೆ ಏನು ಕೊಡಲಿಕ್ಕೆ ಸಾಧ್ಯದ? ನಿನಗೆ ಪುನಃ ಪುನಃ ಅನಂತ ನಮಸ್ಕಾರಗಳನ್ನೇ ಮಾಡ್ತಾ ಇದ್ದೀನಿ. ನೋಡ್ರಿ, ಅಕ್ಕಮಾದೇವಿ ಕೂಡ ಒಂದು ವಚನದಲ್ಲಿ ಹೇಳ್ತಾ ಇದ್ದಾಳೆ, ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಿಯೆಂಬುದ ತೊಡೆದು ಭಕ್ತೆಯಿಂದೆನಿಸಿದ ಗುರುವೇ, ಭವದುಃಖವ ಬಿಡಿಸಿ ಪರಮ ಸುಖ ತೋರಿದ ಗುರುವೇ, ಚೆನ್ನ ಮಲ್ಲಿಕಾರ್ಜುನನ ಕೈವಶಕ್ಕೆ ತಂದುಕೊಟ್ಟ ಗುರುವೇ ಶರಣು ಅಂತ ಹೇಳ್ತಾ ಇದ್ದಾರೆ. ನೋಡು, ಮೊದಲು ನಾನು ನರಳಾಗಿದ್ದೆ, ನಾನು ಮನುಷ್ಯಳಾಗಿದ್ದೆ. ಅಂಥ ಅಜ್ಞಾನಿ ಪಾಮರಳಾಗಿರ್ತಕ್ಕಂಥ ನನ್ನನ್ನು ಹೇ ಸದ್ಗುರುನಾಥ ನನಗೆ ಶ್ರೇಷ್ಠವಾದ ಆತ್ಮಜ್ಞಾನವನ್ನು ಬೋಧ ಮಾಡಿ ನನ್ನ ಜನ್ಮ ನರಜನ್ಮ ಹೋಗಿ ಹರಜನ್ಮ ಆಗಿಬಿಟ್ಟದ. ನಾನು ಪರಮಾತ್ಮನ ಭಾವವನ್ನು ಹೊಂದಿದ್ದೀನಿ. ಮೊದಲು ಭವಿಯಾಗಿದ್ದೆ, ಈಗ ನಿಜವಾದ ಭಕ್ತಳಾಗಿದ್ದೇನೆ. ಭವಿಯೆಂಬುದು ತೊಡೆದು, ಭವಿ ಅಂತಂದ್ರೆ ಏನು? ದೇವರಿಲ್ಲ, ಗುರುಗಳು ಹೇಳೋದೆಲ್ಲ ಸುಳ್ಳು, ವೇದಗಳೆಲ್ಲ ಸುಳ್ಳು ಅಂತ ಅವುಗಳನ್ನು ತಿರಸ್ಕಾರ ಮಾಡಿ ನಾವು ಅವುಗಳಿಂದ ದೂರ ಇರ್ತಾ ಇದ್ದೀವಲ್ಲ, ಅವಾಗ ನಾವು ಭವಿಗಳಾಗ್ತೀವಿ. ಪರಮಾತ್ಮ ಇಲ್ಲದ ನಾವು ಸುಮ್ಮನೆ ಶಾಸ್ತ್ರ ಹೇಳ್ತಾವಪ್ಪ, ಗುರುಗಳು ಹೇಳ್ತಾ ಇದ್ದಾರೆ, ಪರಮಾತ್ಮ ಅನ್ನುವಂಥವನು ಇಲ್ಲವೇ ಇಲ್ಲ ಅಂತೇಳಿ ನಾಸ್ತಿಕನಾಗಿರ್ತಾನಲ್ಲ, ಅವನಿಗೆ ಭವಿ ಅಂತ ಕರೀತಾ ಇದ್ದಾರೆ.
ನಾನು ಮೊದಲು ಹೆಂಗೆ ಭವಿಯಾಗಿದ್ದೆ ಅಂಥ ನನ್ನನ್ನು ನಿಜವಾದ ಭಕ್ತರನ್ನಾಗಿ ಮಾಡಿದಿರಿ. ಯಾಕಂದ್ರೆ ನನಗೆ ಗುರುಭಕ್ತಿ ಎನ್ನುವಂಥದ್ದನ್ನು, ಭಗವದ್ಭಕ್ತಿ ಎನ್ನುವಂಥದ್ದನ್ನು ನೀವು ನನಗೆ ಕರುಣಾ ಮಾಡಿದಿರಿ. ಈಗ ನಿಜವಾದ ಭಕ್ತರಾಗಿದ್ದೀನಿ. ಹಾಗೆ ಈ ಸಂಸಾರ ಭವದುಃಖ ಅನ್ನುವಂಥದ್ದನ್ನು ಬಿಡಿಸಿ, ಈ ಸಂಸಾರದೊಳಗೆ ಭಾಳ ದುಃಖಿತಳಾಗಿದ್ದೆ ನಾನು. ಅಂಥ ಭವದುಃಖವನ್ನು ಬಿಡಿಸಿ ಪರಮಸುಖ ತೋರಿದ ಗುರುವೇ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದನ್ನು ತೋರಿಸಿರ್ತಕ್ಕಂಥ ಹೇ ಗುರುವೇ, ಚನ್ನ ಮಲ್ಲಿಕಾರ್ಜುನನನ್ನು ಕೈವಶಕ್ಕೆ ತಂದುಕೊಟ್ಟ ಗುರುವೇ ಶರಣು ಅಂತ ಹೇಳಿದರು. ಚನ್ನ ಮಲ್ಲಿಕಾರ್ಜುನ ಅಂದರೆ ಪರಬ್ರಹ್ಮ. ಆ ಪರಬ್ರಹ್ಮ ಸ್ವರೂಪದ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಟ್ಟಿರ್ತಕ್ಕಂಥ ಹೇ ಗುರುವೇ, ನಿನಗೆ ಶರಣು. ನಿನಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಮಾಡ್ತಾ ಇದ್ದೀನಿ. ಪುನಃ ಪುನಃ ಅನಂತ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ. ನನಗೆಂಥ ಉಪಕಾರವನ್ನು ಮಾಡಿದ್ದೀರಿ. ಆ ಪರಮಾತ್ಮನೇ ನೀನಂತ ನನಗೆ ಉಪದೇಶ ಮಾಡಿ ನನಗೆ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಟ್ರಲ್ಲ. ನಾನು ಈಗ ಬ್ರಾಹ್ಮಿ ಸ್ಥಿತಿಯೊಳಗದೀನಿ. ಆ ಪರಬ್ರಹ್ಮದ ಸ್ವರೂಪಳಾಗಿ ನಾನು ಉಳ್ಕೊಂಡಿದ್ದೀನಿ. ಗುರುವೇ, ನಿನಗೆ ಪ್ರತ್ಯುಪಕಾರ ಮಾಡಬೇಕು ಅಂತ ನನ್ನ ಹತ್ರ ಏನಿದೆ. ಯಾಕಂದರೆ ಈ ದೇಹ ಅನ್ನುವಂಥದ್ದೇನದಿದು ಮಾಂಸದ ಮುದ್ದೆ. ಇದೆಲ್ಲ ಅನಿತ್ಯ. ನಾ ಏನು ದ್ರವ್ಯ ಕೊಡ್ತೀನಿ ಅಂದರೆ ಅದು ಅನಿತ್ಯವೇ. ಯಾವುದೂ ಕೂಡ ಶಾಶ್ವತವಾಗಿರ್ತಕ್ಕಂಥದ್ದಿಲ್ಲ ಅಂಥೇಳಿ ಇಲ್ಲಿ ಅಕ್ಕ ಮಾದೇವಿ ನುಡಿತಾ ಇದ್ದಾಳೆ. ಅದಕ್ಕೆ ನಮೋ ನಮಸ್ತೆ ಗುರವೇ ಮಹಾತ್ಮನೆ, ವಿಮುಕ್ತ ಸಂಗಾಯ ಸದುತ್ತಮಾಯ, ನಿತ್ಯಾದ್ವಯಾನಂದ ರಸಸ್ವರೂಪಿಣೆ, ಭೂಮ್ನೇ ಸದಾ ಅಪಾರ ದಯಾಂಬುಧಾಮನೆ. ಅಂದರೆ ಮಹಾತ್ಮನಾಗಿರ್ತಕ್ಕಂಥ, ಸಂಗರಹಿತನಾಗಿರುವಂಥ ಮತ್ತು ಸದುತ್ತಮಾಯ ಬ್ರಹ್ಮಜ್ಞಾನಿಗಳಲ್ಲೇ ಅತಿ ಶ್ರೇಷ್ಠನಾಗಿರತಕ್ಕಂಥ ನಿತ್ಯ ಅದ್ವಯ ಆನಂದ ರಸಸ್ವರೂಪಿಣೆ, ನಿತ್ಯವೂ ಅದ್ವಯವೂ ಆಗಿರುವಂಥ ಆನಂದ ರಸದ ಸ್ವರೂಪನಾಗಿರ್ತಕ್ಕಂಥ ಭೂಮನಾಗಿರುವಂಥವನು ಯಾರು? ಸದಾ ಅಪಾರ ದಯಾಂಬುಧಾಮನೆ. ಅಂದರೆ ಯಾವಾಗಲೂ ಅಪಾರವಾಗಿರ್ತಕ್ಕಂಥ ದಯಾಸಮುದ್ರನಾಗಿರ್ತಕ್ಕಂಥ ಹೇ ಗುರುವೇ, ನಿನಗೆ ನಮ ನಮಃ ನಮಃ ನಮಃ. ಪುನಃ ಪುನಃ ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ನಮೋ ನಮಸ್ತೆ ಅಂತ ಹೇಳಿದ್ರಲ್ಲ, ಇಲ್ಲಿ ಪುನಃ ಪುನಃ ನಿನಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಅಂಥ ನಿತ್ಯ ಸುಖದ ಆನಂದವನ್ನು ನನಗೆ ತಾವು ಅನುಗ್ರಹ ಮಾಡಿದ್ದೀರಿ. ನಾನು ನಿಜವಾಗಿ ಈಗ ಮುಕ್ತನೇ ಆಗಿದ್ದೀನಿ. ಅಂಥ ಮುಕ್ತ ಸ್ಥಿತಿಯನ್ನು ತಾವು ನನಗೆ ಅನುಗ್ರಹ ಮಾಡಿದ್ದೀರಿ ಅಂಥೇಳಿ ಅಲ್ಲಿ ಅಂದರೆ ಗುರುವಿನ ಒಂದು ಕರುಣ, ಆ ಗುರುವಿನ ಕೃಪಾ ಅನ್ನುವಂಥದ್ದನ್ನು ಇಲ್ಲಿ ಶಿಷ್ಯ ಅಲ್ಲಿ ವ್ಯಕ್ತಪಡಿಸ್ತಾನೆ. ನನಗಾಗಿರತಕ್ಕಂಥ ಆನಂದದ ಅನುಭೂತಿಯನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೆ ಗುರುಗಳ ಒಂದು ಹೃದಯ ಹೇಗಿರ್ತದೆ ಅಂತಂದರೆ, ಈಗ ಸದ್ಗುರುಗಳ ಒಂದು ಹೃದಯ ನೋಡಿ, ಒಂದು ಕಡೆಯಲ್ಲಿ ಹೇಳ್ಕೊಂಡು ಬರ್ತಾರೆ, ಸಜ್ಜನಸ್ಯ ಹೃದಯಂ ನವನೀತಂ ಯದ್ವದಂತಿ ಕವಯಃ ತತ್ ಅಲೀಕಂ, ಅನ್ಯದೇಹ ವಿಲಕ್ಷಣಾತ್ ಪರಿತಾಪಾತ್ ಸಜ್ಜನೋ ದ್ರವತಿ ನೋ ನವನೀತಂ ಅಂತ ಹೇಳಿದರು. ಈ ಸಜ್ಜನರು ಅಂದರೆ ಮಹಾತ್ಮರು, ಜ್ಞಾನಿಗಳು. ಅವರ ಹೃದಯ ಅನ್ನುವಂಥದ್ದು ಬೆಣ್ಣೆಯಂತೆ ಅಂತ ಕವಿಗಳಾಗಿರ್ತಕ್ಕಂಥವ್ರು ಹೇಳ್ತಾರ. ಆ ಮಾತು ಸುಳ್ಳು ಅಂತ. ಬೆಣ್ಣೆಗೆ ಹೋಲಿಕೆ ಕೊಡ್ತಾರೆ ಮಹಾತ್ಮರ ಮನಸ್ಸು. ಅವ್ರ ಮಹಾತ್ಮರ ಮನಸ್ಸು ಹೆಂಗಿರ್ತದ, ಬೆಣ್ಣಿದ್ದಂಗೆ ಇರ್ತದ, ಅಷ್ಟು ಮೃದು ಇರ್ತದ ಅಂತ ಹೇಳ್ತಾರೆ. ಆ ಮಾತು ಅದು ಸುಳ್ಳು. ಯಾಕಂತಂದರೆ ಅನ್ಯ ದೇಹ ವಿಲಸತ್ ಪರಿತಾಪಾತ್. ಸತ್ತು ಅಲ್ಲಿ ಅಂದರೆ ಇಲ್ಲಿ ಯಾವ ಬೇರೆ ದುಃಖಿತರಾಗಿರ್ತಕ್ಕಂಥ ಜೀವಿಗಳು ಅದನ್ನು ಕಂಡಾಗ ಮಹಾತ್ಮರ ಹೃದಯ ಕರಗುತ್ತದೆ. ಆದರೆ ದ್ರವತಿ ನೋ ನವನೀತಂ, ಇಲ್ಲಿ ಅನ್ಯ ದೇಹ ವಿಲಸತ್ ಪರಿತಾಪಾತ್ ಸಜ್ಜನೋ ದ್ರವತಿ ನೋ ನವನೀತಂ ಅಂತ ಹೇಳಿದರು. ಇನ್ನೊಬ್ಬರು ದುಃಖದಿಂದ ಕೂಡಿಕೊಂಡಿರಬೇಕಾದ್ರೆ, ತಾಪಗಳಿಂದ ಬಳಲ್ತಾ ಇರಬೇಕಾದ್ರೆ ಸಜ್ಜನರ ಮನಸ್ಸು ಕರಗಿ ಹೋಗಿಬಿಡ್ತದೆ. ಅಯ್ಯೋ, ಎಂಥ ದುಃಖದೊಳಗದಾರಲ್ಲ, ಅಜ್ಞಾನದಲ್ಲಿ ಬಳಲ್ತಾ ಇದ್ದಾರಲ್ಲ ಅಂಥೇಳಿ ಮಹಾತ್ಮನ ಮನಸ್ಸು ಕರಗ್ತದೆ. ಆದರೆ ಬೆಣ್ಣೆ ಕರಗ್ತದೇನು?
ನೋ ನವನೀತಂ. ಆದರೆ ಬೆಣ್ಣೆ ಕರಗಲಾರದು. ಬೆಣ್ಣಿಗೆ ಅಗ್ನಿಯ ಸಂಪರ್ಕ ಬಂದಾಗ ಮಾತ್ರ ಕರಗ್ತೈತೆ ಹೊರತು ದುಃಖಿಗಳನ್ನು ಕಂಡು ಬೆಣ್ಣೆ ಕರಗಲಾರದು. ಅದಕ್ಕೆ ಮಹಾತ್ಮರ ಮನಸ್ಸು ಬೆಣ್ಣೆಯಂತೆ ಅಂಥೇಳಿ ಕವಿಗಳೇನು ಉಪಮೆ ಕೊಡ್ತಾರಲ್ಲ, ಅದು ಸರಿಯಾದದ್ದಲ್ಲ, ಅದು ಸುಳ್ಳು ಅನ್ನುವಂಥ ಮಾತನ್ನು ಒಂದು ಕಡೆಯಲ್ಲಿ ಬಹಳ ಸುಂದರವಾಗಿ ನಮಗೆ ಉಪದೇಶ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಪರ್ಯಂತರವಾಗಿ ಇಲ್ಲಿ ಸಚ್ಚಿಷ್ಯನಾಗಿರ್ತಕ್ಕಂಥವನು ಗುರುಗಳಿಂದ ಆತ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಬ್ರಾಹ್ಮಿ ಸ್ವರೂಪದ ಒಂದು ಸ್ಥಿತಿಯೊಳಗೆ ಅದಾನ. ಆ ಬ್ರಾಹ್ಮಿಸ್ಥದಿಂದ ಉತ್ಥಾನನಾಗಿ ತನಗಾಗಿರ್ತಕ್ಕಂಥ ಆನಂದ ಅಮೃತ ರಸಸ್ವಾದವನ್ನು ಇಲ್ಲಿ ಗುರುಗಳ ಮುಂದೆ ಆತ್ಮಾನುಭವದ ವಿವರಣೆಯನ್ನು ಮಾಡ್ತಾ ಇದ್ದಾನೆ. ಇನ್ನೂ ಮುಂದಿನ ಶ್ಲೋಕದಲ್ಲಿ ವಿಚಾರ ಬರ್ತಾ ಇದ್ದಾವೆ, ಅದನ್ನು ಮತ್ತೆ ಶ್ರವಣ ಮಾಡೋಣ ಅಂತ ಹೇಳ್ತಾ 7 ಸದ್ಗುರುಗಳಿಗೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.